ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ನ ದರ ಮತ್ತೆ ಏರಿಕೆಯಾಗಿದೆ. ಕಳೆದ 10 ದಿನದ ಅಂತರದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜಾಸ್ತಿ ಆಯಿತು ಅಂತ ಕೇಳಿದರೆ ಪೆಟ್ರೋಲ್ ಲೀಟರ್ಗೆ ₹2.84, ಡೀಸೆಲ್ ಲೀಟರ್ಗೆ ₹2.81. 10 ದಿನದ ಅಂತರದಲ್ಲಿ ಏರಿಕೆಯಾಗಿರೋದೆಷ್ಟು? ಹತ್ರ ₹8 ಲೀಟರ್ಗೆ ಜಾಸ್ತಿ ಆಗಿದೆ. ಪೆಟ್ರೋಲ್ ₹2.84 ಇವತ್ತು ಜಾಸ್ತಿ ಆಯಿತು. ಡೀಸೆಲ್ ₹2.81 ಇವತ್ತು ಜಾಸ್ತಿ ಆಯಿತು. 2 ದಿನದ ಹಿಂದೆ 95 ಪೈಸೆಯ ಆಸುಪಾಸಲ್ಲಿ ಏರಿಕೆಯಾಗಿತ್ತು. 108 ಇದ್ದಂತ ಪೆಟ್ರೋಲ್ ಪರ್ ಲೀಟರ್ ದರ 110ರ ಗಡಿ ದಾಟಿದೆ. ಡೀಸೆಲ್ಲು 100ರ ಹತ್ರ ಬಂದು ತಲುಪಿದೆ. ಅಲ್ಲಿಗೆ ಮೇ 15ರ ನಂತರ ಶುರುವಾಗಿರುವಂತ ಏರಿಕೆಯ ಪರ್ವ, ದರ ಏರಿಕೆಯ ಪರ್ವ ಇವತ್ತು ಮುಂದುವರೆದಿದೆ. ಮೇ 15ನೆಯ ತಾರೀಕು ಮೊದಲ ಏರಿಕೆ. ಯುದ್ಧ ಶುರುವಾದ ನಂತರ ಮೊದಲ ಏರಿಕೆಯಾಗಿರೋದು ಮೇ 15ನೆಯ ತಾರೀಕು. ಅದು ₹3.25 ಮೊದಲ ಬಾರಿ ಏರಿಕೆಯಾಗಿತ್ತು. ಆ ನಂತರ ಮತ್ತೊಮ್ಮೆ 90-95 ಪೈಸೆಯ ಆಸುಪಾಸಲ್ಲಿ ಏರಿಕೆಯಾಯಿತು. ನಂತರ ಮತ್ತೊಮ್ಮೆ 95 ಪೈಸೆ ಏರಿಕೆಯಾಯಿತು. ಈಗ ಮತ್ತೊಮ್ಮೆ ₹2.84 ಪರ್ ಲೀಟರ್ ಜಾಸ್ತಿ ಆಗಿದೆ ಪೆಟ್ರೋಲ್ಗೆ. ಡೀಸೆಲ್ಗೆ ಜಾಸ್ತಿ ಆಗಿದ್ದು ₹2.81. ನೋಡ್ತಾ ಇದ್ದೀರಿ ಯಾವ ರೀತಿ ಏರಿಕೆ ಕಂಡಿದೆ ಅಂತ. ಮೇ 15ನೆಯ ತಾರೀಕು ಮೊದಲ ಏರಿಕೆಯಾಗಿದ್ದು ₹3.25. ನಂತರ ಎರಡನೇ ಏರಿಕೆ ಮೇ 19ನೆಯ ತಾರೀಕು 99 ಪೈಸೆ. ಮೇ 23ನೆಯ ತಾರೀಕು ಮೊನ್ನೆ 94 ಪೈಸೆಯಷ್ಟು ಏರಿಕೆಯಾಯಿತು. ಇವತ್ತು ಜಾಸ್ತಿ ಆಗಿದ್ದಲ್ಲಿ ₹2.52 ಅಂತ ಇತ್ತು. ಯಾಕಂತಂದ್ರೆ ಬೆಳಗ್ಗೆ ಇದರಲ್ಲಿ ಕನ್ಫ್ಯೂಷನ್ ಇತ್ತು. ಈಗ ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗಿದೆ. ಲಭ್ಯ ಮಾಹಿತಿ ₹2.84 ಏರಿಕೆಯಾಗಿದೆ. ಬೆಂಗಳೂರಿನ ದರವನ್ನು ನಿಮ್ಮ ಮುಂದೆ ನಾವು ಇಟ್ಟಿರೋದು. ಇದು ನಗರದಿಂದ ನಗರಕ್ಕೆ ಬದಲಾವಣೆ ಆಗುತ್ತೆ. ಯಾಕಂತಂದ್ರೆ ಸಾಗಣೆ ವೆಚ್ಚವನ್ನು ಪರಿಗಣಿಸಿ ದರದಲ್ಲಿ ವೇರಿಯೇಷನ್ ಆಗುತ್ತೆ. ಅಂದ್ರೆ ಚಿಕ್ಕಮಗಳೂರಲ್ಲಿ ಇದ್ದಷ್ಟೇ ಮಂಗಳೂರಲ್ಲೂ ಕೂಡ ರೇಟ್ ಇರಬೇಕು ಅಂತಿಲ್ಲ. ಪೈಸೆಗಳ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬೆಂಗಳೂರಿನ ರೇಟ್. ಇನ್ನು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿದೆ. ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಇದ್ರೆ ಪೆಟ್ರೋಲ್ ಡೀಸೆಲ್ ದರ, ಬಿಜೆಪಿ ಆಡಳಿತದ ರಾಜ್ಯದಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅಥವಾ ಟ್ಯಾಕ್ಸ್ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ. ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕ, ತೆಲಂಗಾಣ, ಕೇರಳ ಮತ್ತು ತಮಿಳುನಾಡು, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ. ಕಾರಣ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ ಕೂಡಲೇ, ದರ ಜಾಸ್ತಿ ಮಾಡಿದ ಕೂಡಲೇ ರಾಜ್ಯದ ದರವೂ ಕೂಡ, ಆ ದರದ ಮೇಲೆ ಟ್ಯಾಕ್ಸು ಕೂಡ ಜಾಸ್ತಿ ಆಗುತ್ತೆ. ಕರ್ನಾಟಕ ಸರ್ಕಾರ 29.84% ಟ್ಯಾಕ್ಸ್ ಅನ್ನ ಪೆಟ್ರೋಲ್ ಮೇಲೆ ಹಾಕತ್ತೆ. ಡೀಸೆಲ್ನ ಮೇಲೆ 21% ಟ್ಯಾಕ್ಸ್ ಅನ್ನ ಹಾಕತ್ತೆ. ಸೊ ನೀವು ಅಲ್ಲಿ ಜಾಸ್ತಿ ಆದ ಕೂಡಲೇ ಇಲ್ಲೂ ಕೂಡ ಟ್ಯಾಕ್ಸ್ ನಲ್ಲಿ ಜಾಸ್ತಿ ಆಗುತ್ತೆ. ಪೈಸೆಗಳ ಲೆಕ್ಕದಲ್ಲಿ ಜಾಸ್ತಿ ಆಗುತ್ತೆ ಡೀಸೆಲ್ ಅಥವಾ ಪೆಟ್ರೋಲ್ನ ದರ. ಪೆಟ್ರೋಲ್ನ ರೇಟ್ ಅನ್ನು ನೋಡ್ತಾ ಇದ್ದೀರಿ. ಡೀಸೆಲ್ ಯಾವ ರೀತಿ ಜಾಸ್ತಿ ಆಗಿದೆ ಅದನ್ನ ಕೂಡ ನೀವು ಗಮನಿಸಬಹುದು. ₹90.99 ಇತ್ತು ಮೇ 15ನೆಯ ತಾರೀಕು. 19ನೇ ತಾರೀಕು ಅದು ₹95 ಏರಿಕೆಯಾಯಿತು. ಅಂದರೆ ಮತ್ತೆ ಏರಿಕೆಯಾಯಿತು. ಮೊನ್ನೆ ಮತ್ತೆ 94 ಪೈಸೆ ಜಾಸ್ತಿ ಆಯಿತು. ಈಗ ₹2.81 ಪರ್ ಲೀಟರ್ ಮತ್ತೆ ಜಾಸ್ತಿ ಆಗಿದೆ. ₹98.79 ಆಸುಪಾಸಲ್ಲಿ ಈಗ ಡೀಸೆಲ್ನ ದರ ಇರೋದು. ಸೊ ಅಲ್ಲಿಗೆ 10 ದಿನದ ಅಂತರದಲ್ಲಿ ಜಾಸ್ತಿ ಆಗಿದ್ದೆಷ್ಟು ಅದನ್ನ ಕೂಡ ನಾವು ನೋಡ್ತಾ ಹೋಗಬಹುದು. ಎಷ್ಟು ಜಾಸ್ತಿ ಆಯಿತು 10 ದಿನದ ಅಂತರದಲ್ಲಿ? 10 ದಿನದ ಅಂತರದಲ್ಲಿ ಹತ್ರ ₹8 ಜಾಸ್ತಿ ಆಯಿತು ಎರಡಕ್ಕೂ ಕೂಡ. ಅಂದ್ರೆ ಪೆಟ್ರೋಲ್ಗೆ ₹7.97 ಜಾಸ್ತಿ ಆದ್ರೆ ಡೀಸೆಲ್ಗೆ ₹7.81 ಜಾಸ್ತಿ ಆಗಿದೆ. ಎರಡೂ ಕೂಡ ಹತ್ರ ₹8 ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಕಳೆದ 10 ದಿನದ ಅವಧಿಯಲ್ಲಿ. ವಾಹನ ಸವಾರರು ಕಂಗಾಲಾಗಿದ್ದಾರೆ ದರ ಏರಿಕೆಯ ಬೆನ್ನಿಗೆ. ಇಲ್ಲಿ ಆತಂಕ ಇರೋದು ಇದು ಇಷ್ಟಕ್ಕೆ ಸೀಮಿತವಾಗತ್ತಾ, ಇನ್ನೂ ಜಾಸ್ತಿ ಆಗತ್ತಾ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಯದ ಬೆಳವಣಿಗೆ ಭಾರತಕ್ಕೇನು ಪೂರಕವಾಗಿಲ್ಲ. ಯುದ್ಧ,
ನಿಲ್ಲುವಂಥ ಮುನ್ಸೂಚನೆ ಇಲ್ಲ, ಒಪ್ಪಂದಕ್ಕೆ ಬರುವಂಥ ಮುನ್ಸೂಚನೆ ಕಾಣ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಮಾತನಾಡ್ತಾರೆ. ನಿನ್ನೆ ಸಂಜೆ ಒಪ್ಪಂದದ ಬಗ್ಗೆ ಮಾತನಾಡಿದರೆ ಸ್ವಲ್ಪ ಹೊತ್ತಲ್ಲಿ ಅವರೇ ಟ್ವೀಟ್ ಮಾಡ್ತಾರೆ. ಅಮೆರಿಕ ಇರಾನ್ನ ಹಡಗುಗಳ ಮೇಲೆ ದಾಳಿ ಮಾಡಿದಂಥ ಟ್ವೀಟ್ ಒಂದನ್ನು ಮಾಡ್ತಾರೆ. ಅಂದರೆ ಇದು ಮತ್ತೆ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿರು. ಸೊ ಅಲ್ಲಿಗೆ ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಯಾಗಿರುವಂಥ ಸಮಸ್ಯೆ ಬೇಗ ಸರಿ ಹೋಗುತ್ತೆ ಅನ್ನುವಂಥ ನಿರೀಕ್ಷೆಯಂತೂ ಕಾಣ್ತಾ ಇಲ್ಲ. ಹೊರ್ಮುಜ್ ಜಲಸಂಧಿಯ ಮೇಲೆ ಹಾಕಲಾಗಿರುವಂಥ ದಿಗ್ಬಂಧನ ಮುಂದುವರಿಯುತ್ತೆ ಅಂತ ಅಮೆರಿಕದ ಅಧ್ಯಕ್ಷರು ನಿನ್ನೆ ಕೂಡ ಮತ್ತೆ ಅವರು ಅದನ್ನು ರಿಪೀಟ್ ಮಾಡಿದ್ದಾರೆ, ಪುನರುಚ್ಚರಿಸಿದ್ದಾರೆ. ದಿಗ್ಬಂಧನ ಮುಂದುವರಿಯುತ್ತೆ ಅಂತ. ಇದರ ಮಧ್ಯೆ ಒಂದು ವೇಳೆ ಹೊರ್ಮುಜ್ ಸಮಸ್ಯೆ ಬಗೆಹರಿದ್ರೆ 1 ತಿಂಗಳಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ, ಆಲ್ಮೋಸ್ಟ್ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಇರಾನ್ನ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಒಪ್ಪಂದಕ್ಕೆ 2 ದೇಶಗಳು ಬರಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಪರಿಸ್ಥಿತಿ ಹಿಂಗೆ ಇರುತ್ತೆ. ಸದ್ಯ ಜನರಿಗಿರುವಂಥ ಆತಂಕ ಇದು ಇಷ್ಟಕ್ಕೆ ಸೀಮಿತನಾ, ಇನ್ನೊಂದು 2 ದಿನ ಬಿಟ್ಟು ಮತ್ತೆ ₹2, ಮತ್ತೆ 2 ದಿನ ಬಿಟ್ಟು ಮತ್ತೆ ₹4, ಈ ರೀತಿ ಜಾಸ್ತಿ ಆಗುತ್ತಾ ಹೋಗುತ್ತಾ ಅನ್ನುವಂಥ ಆತಂಕ ಜನರನ್ನ ಕಾಡ್ತಾ ಇರೋದು. ಜನ ಮಾತನಾಡಿದ್ದಾರೆ, ನೋಡೋಣ. ಯಾವ ತಪ್ಪೇ ಯಾರ್ದು ಅದು ವಾರ ಆಗ್ತಾ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ನೀವು ಹಾಕ್ಸ್ಕೋಬೇಕಂತೀರಷ್ಟೇ ಅಷ್ಟೇ, ಜೀವನ ನಡೆಯಬೇಕಲ್ಲ. ಪೆಟ್ರೋಲ್ ಇಲ್ಲದೆ ನಾವು ಪೆಟ್ರೋಲ್ ಗಾಡಿ ಇದ್ರೇ ನಮ್ಮ ಕೆಲಸ ಇದ್ದೀವಿ. ಹಂಗಿಂದ ಪೆಟ್ರೋಲು ಜಾಸ್ತಿ ಆದರೂ ಹಾಕ್ಕೊಳ್ಬೇಕು. ನಿಮಗೆ ಯಾವ ರೀತಿ ಹೊರೆ ಬಟ್ ನಾವು ಬಿಸ್ನೆಸ್ ಮಾಡೋರು ನಮ್ಗೆ ಅನಿಸಲ್ಲ. ಇವಾಗ ಗೌರ್ಮೆಂಟ್ ಕೆಲಸ ಮಾಡೋರಿದ್ದರೆ ಬಡ್ಜೆಟ್ ಹಾಕಿರ್ತಾರೆ, ಅವರು ಸ್ವಲ್ಪ ಇದಾಗತ್ತೆ. ಬೇಕಂದರೆ ಒಂದು ಬಡ್ಜೆಟ್ ವರ್ಕೌಟ್ ಆಗಲ್ಲ. ನಮಗೆ ಬಿಸ್ನೆಸ್ ಮಾಡೋರಿಂದ ₹3 ಇದಾಗಲ್ಲ. ಮೊನ್ನೆ ₹8 ಏರಿದೆ, ಇವಾಗ ನಿನ್ನೆ ₹1 ಏರಿದೆ, ಇವತ್ತು ₹2 ಏರಿದೆ. ಏರ್ತಾ ಹೋಗ್ತದೆ. ಒಟ್ಟ ಯಾವಾಗ ಕಾರಣಕ್ಕೂ ಇಳಿಸಲ್ಲ. ಕೇಂದ್ರ ಸರ್ಕಾರ ಏನಾಗಿದೆ ಅಂತಂದರೆ ಜನರ ಮೇಲೆ ಈಗ ಇದು ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ ಬಡ ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಸಾರ್ವಜನಿಕರು ಕೂಡ ಭಾಳ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇಂಥ ಒಂದು ಏರಿಕೆ ಎಲ್ಲರ ಮೇಲೂ ಪರಿಣಾಮ ಬೀರ್ತದೆ. ಕೇಂದ್ರ ಸರ್ಕಾರ ಇದು ಕೂಡಲೇ ಇಷ್ಟೊಂದು ಒಮ್ಮೆಲೆ ಏರೋದ್ರಿಂದ ಭಾಳ ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗ್ತದೆ. ಸರ್, ಈಗ ಪೆಟ್ರೋಲ್ ₹3 ಜಾಸ್ತಿ ಆಯ್ತಲ್ವ ಸರ್? ₹3 ಅಲ್ಲ, ₹300 ಜಾಸ್ತಿ ಆಗಲಿ, ನಮಗೆ ದೇಶ ಮುಖ್ಯ ಸರ್. ನಾವು ಹಿಂದೂಗೋಸ್ಕರ ಏನು ಬೇಕಾದ್ರೂ ನಾವು ಮಾಡ್ತೀವಿ, ಆಯ್ತಾ? ಪ್ರಧಾನಿಗಳು ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು, ಆಯ್ತಾ? ಪ್ರಧಾನಿಯವರು ಏನು ಹೇಳ್ತಾರೆ ನೋಡಿ ಸರ್, ಅದು ಮುಖ್ಯ. ಅದು ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.